ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು 20 ಮಾರ್ಚ್ 2025ರ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ. ಫಾರ್ ಡೈಲಿ ಕರೆಂಟ್ ಅಫೇರ್ಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. Now let's get started our daily Hindu newspaper analysis. So first article is Vice President calls for debate on previous policy on efficient use of public investment. ಸೊ ಇಲ್ಲಿ ರಾಜ್ಯಸಭೆಯ ಚೇರ್ಮನ್ ಅವರು ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಜಗದೀಪ್ ಧನಕರನ್ ಅವರು ಏನಿದ್ದಾರೆ, ಸೊ ಇವರು ಏನಿವಾಗ ಈ ಸಾರ್ವಜನಿಕ ಹೂಡಿಕೆಗಳು ಏನಿರುತ್ತೆ, ಸೊ ಈ ಹೂಡಿಕೆಗಳನ್ನ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನು ಜಾರಿಗೆ ತರಬೇಕು. ಹಾಗೆ ಪ್ರೀಬೀಸ್, ಸೊ ಸರ್ಕಾರಗಳು ಏನು ಮಾಡುತ್ತೆ, ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ರೀತಿಯ ಒಂದು ಅಂದರೆ ಮತದಾರನ ಸೆಳೆಯಲಿಕ್ಕೆ ಏನು ಮಾಡುತ್ತೆ, ಕೆಲವೊಂದಿಷ್ಟು ಉಚಿತ ಕೊಡುಗೆಗಳನ್ನ ಏನು ಮಾಡುತ್ತೆ ಅಂತಂದರೆ ಘೋಷಣೆಯನ್ನು ಮಾಡುತ್ತೆ. ಸೊ ಈ ರೀತಿ ಆಗಿರುವಂಥ ಕಲ್ಚರ್ ಆಫ್ ಪ್ರೀಬೀಸ್ ವಿರುದ್ಧ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಧನಕರನ್ ಅವರು ಟೀಕೆಯನ್ನು ಮಾಡ್ತಾ ಏನು ಹೇಳಿದ್ದಾರೆ ಅಂತಂದರೆ, ಸೊ ಈ ರೀತಿಯ ಒಂದು ಸರ್ಕಾರದ ಒಂದು ಹೂಡಿಕೆ ಏನಿದೆ ಇದನ್ನು ಒಂದು ಸ್ಟ್ರಕ್ಚರ್ಡ್ ಮ್ಯಾನರಲ್ಲಿ ಬಳಕೆಯಾಗಬೇಕು. ಸೊ ಇದಕ್ಕಾಗಿ ಒಂದು ನ್ಯಾಷನಲ್ ಪಾಲಿಸಿಯನ್ನು ಅಥವಾ ರಾಷ್ಟ್ರೀಯ ನೀತಿಯ ಒಂದು ಅಗತ್ಯತೆ ಇದೆ ಅಂತ ಹೇಳಿ ಧನಕರನ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಯಾಕೆ ಈ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡ್ತಾರೆ ಇಲ್ಲಿ ಜಗದೀಪ್ ಧನಕರನ್ ಅವರು ಅಂತ ನೋಡೋದಾದ್ರೆ, ಸೊ ಶೀಸ್ ರಿಮಾರ್ಕ್ಸ್ ಕೇಮ್ ಆಫ್ಟರ್, ಸೊ ಈ ರೀತಿ ಒಂದು ಹೇಳಿಕೆ ಯಾವಾಗ ಬರತ್ತಂತಂದರೆ ಇವರಿಂದ, ಸೊ ಇಲ್ಲಿ ಯಾವಾಗ ಸಮಾಜವಾದಿ ಪಾರ್ಟಿ MP, ಸೊ ಇವರೇನು ಮಾಡ್ತಾರೆ ಅಂತಂದರೆ ಡ್ಯೂರಿಂಗ್ 0 ಅವರ್, ಸಮಾಜವಾದಿ ಪಾರ್ಟಿಯ MP ಅವರು ಈ ಶೂನ್ಯ ವೇಳೆ ಅಂತ ಕರಿತೀವಿ. ಸೊ 0 ಅವರ್, ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತಾ 0 ಅವರ್. ಸೊ ಇದರ ಕುರಿತು ನಾವು ಮುಂದೆ ನೋಡಲಿದ್ದೇವೆ. ಎಸ್, ಸೊ ಇಲ್ಲಿ ಶೂನ್ಯ ವೇಳೆಯಲ್ಲಿ ಮಾತನಾಡ್ತಾ ಏನು ಹೇಳ್ತಾರೆ ಅಂತಂದರೆ ಇವರು ಡಿಮ್ಯಾಂಡೆಡ್ ದ್ಯಾಟ್, ಸೊ ಇಲ್ಲಿ ಮತ್ತೊಂದು ಸ್ಕೀಮ್ ಬರುತ್ತೆ, MP ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್, ಅಥವಾ ಇದನ್ನು ಶಾರ್ಟ್ ಆಗಿ MP ಲ್ಯಾಡ್ಸ್ ಅಂತ ಕರೀತಾರೆ. ಸೊ ಇದರ ಕುರಿತು ಕೂಡ ನಾವು ಮುಂದೆ ನೋಡಲಿದ್ದೇವೆ. ಸೊ ಇದು ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಏನು ಡಿಮ್ಯಾಂಡನ್ನು ಮಾಡ್ತಾರೆ ಅಂತಂದರೆ, ಇವಾಗ ಏನು ಪ್ರಸ್ತುತ ಈ ಒಂದು ಸ್ಕೀಮ್ ಅಡಿಯಲ್ಲಿ ಪ್ರತಿ MPಗೆ ವಾರ್ಷಿಕವಾಗಿ 5 ಕೋಟಿ ರೂಪಾಯಿನ ಏನು ನೀಡ್ತಾ ಇದ್ದಾರೆ, ಸೊ ಈ 5 ಕೋಟಿ ಬದಲಾಗಿ ಸೊ ಈ 5 ಕೋಟಿ ಹಣವನ್ನು 20 ಕೋಟಿಗೆ ಏರಿಕೆಯನ್ನು ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಡಿಮ್ಯಾಂಡನ್ನು ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ಸ್ಟೇಟ್ಮೆಂಟನ್ನು ಅಥವಾ ಈ ಧನಕರನ್ ಅವರು ಏನಿದ್ದಾರೆ, ಸೊ ಇದರ ಕುರಿತು ಚರ್ಚೆಯನ್ನು ಮಾಡಲಿಕ್ಕೆ ಇಲ್ಲಿ ಸಭೆಯನ್ನು ಕರೆದಿರುವಂಥದ್ದು. ಎಸ್, ಸೊ ನಾವು ಮೇಲೆ ನೋಡಿದ್ವಿ. ಸೊ ಮೊದಲನೇದಾಗಿ ಏನಂತಂದರೆ ಒಂದು MP ಲ್ಯಾಡ್ ಸ್ಕೀಮ್ ಬಗ್ಗೆ, ಸೊ ನಂತರದಲ್ಲಿ ನಾವು ನೋಡಲಿದ್ದೇವೆ 0 ಅವರ್ ಅಥವಾ ಶೂನ್ಯ ವೇಳೆ ಅಂತ ಕರಿತೀವಿ. ಎಸ್, ಹಾಗಿದ್ರೆ ಏನಿದ್ವಿ MP ಲ್ಯಾಡ್ ಅಂತಂದರೆ, ಸೊ MP ಲ್ಯಾಡ್ ಸ್ಟ್ಯಾಂಡ್ಸ್ ಫಾರ್ ಸೊ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳಿ. ಅಂದರೆ ಈ ಸಂಸತ್ತಿನ ಒಂದು ಸದಸ್ಯರು ಏನಿರ್ತಾರೆ ಅವರ ಒಂದು ಸ್ಥಳೀಯ ಪ್ರದೇಶಗಳ ಅಭಿವೃದ್ಧಿ ಯೋಜನೆ ಅಂತ, ಕನ್ನಡದಲ್ಲಿ ಸಂಸತ್ತಿನ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ. ಸೊ ಇದು MP ಲ್ಯಾಡ್ನ ಒಂದು ವಿಸ್ತೃತ ರೂಪ ಆಗಿದೆ. ಸೊ ಇದನ್ನು ಯಾವಾಗ ಜಾರಿಗೆ ತರಲಾಗುತ್ತೆ, ಸೊ ಇದನ್ನು 1993 ಮತ್ತು 94ರ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರಲಾಗುತ್ತೆ. ಸೊ ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಕೇಳ್ತಾರೆ ನಮಗೆ. ಎಸ್, ಹಾಗೆ ಇಟ್ ಎನೇಬಲ್ಸ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ or MP to recommend works of development nature with emphasis on the creation of valuable or durable community assets. ಸೊ ಅಂದ್ರೆ ಯಾವಾಗ ಇಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದ MP ಆಗಿರುವಂಥ ವ್ಯಕ್ತಿಗೆ, ಸೊ ಇಲ್ಲಿ ಏನಂತಂದರೆ ಆ ಒಂದು ಪ್ರದೇಶದ ಅಭಿವೃದ್ಧಿಗೆ ಏನು ಮಾಡಲಾಗತ್ತೆ ಅಂದರೆ ಹಣಕಾಸನ್ನು, ಅಂದರೆ ಅವ್ರು ರೆಕಮೆಂಡ್ ಮಾಡ್ತಾರೆ ನಮ್ಮ ಒಂದು ಪ್ರದೇಶದಲ್ಲಿ ಈ ರೀತಿ ಒಂದು ಮೂಲ ಸೌಕರ್ಯಗಳ ಅಗತ್ಯ ಇದೆ, ಸೊ ಹೀಗಾಗಿ ನಮಗೆ ಹಣಕಾಸು ಬೇಕಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾರೆ. ಹಾಗೆ ದ ಆನ್ಯುವಲ್ MP ಲ್ಯಾಡ್ ಫಂಡ್ ಎಂಟೈಟಲ್ಮೆಂಟ್ ಫಾರ್ MP ಆರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ ಈಸ್ 5 crore. ಸೊ ಅಂದರೆ ಪ್ರತಿ ಕ್ಷೇತ್ರದ MPಗೆ ವಾರ್ಷಿಕವಾಗಿ ಅಂದರೆ ಆ್ಯನ್ಯುವಲ್ ಎಷ್ಟು ಕೊಡ್ತಾರೆ ಅಂದರೆ 5 ಕೋಟಿ ರೂಪಾಯಿ ಅಷ್ಟು ಕೊಡ್ತಾರೆ. ಹಾಗೆ ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಸೊ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಬೋತ್ ರಾಜ್ಯಸಭಾ ಆ್ಯಂಡ್ ಲೋಕಸಭಾ. ಸೊ ಅಗೇನ್ ನೋಡಿ ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಬೋತ್ ರಾಜ್ಯಸಭಾ ಆ್ಯಂಡ್ ಲೋಕಸಭಾ ಕ್ಯಾನ್ ರೆಕಮೆಂಡ್ ವರ್ಕ್ಸ್ ಎನಿವೇರ್ ಇನ್ ದ ಕಂಟ್ರಿ. ಅಂದರೆ ಈ ರಾಜ್ಯಸಭೆಯ ಮತ್ತು ಲೋಕಸಭೆಯ ನಾಮನಿರ್ದೇಶನವಾಗಿರುವಂಥ ಸದಸ್ಯರು ಹೇಳ್ತಾರೆ,
ಸೊ ಇವರು ದೇಶದ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದ ಕೆಲಸಕ್ಕಾಗಿ ಎಸ್ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಎನಿವೇರ್ ಇನ್ ದ ಕಂಟ್ರಿ. ಸೊ ಅಂದರೆ ಅವರು ತಮ್ಮ ಕ್ಷೇತ್ರ ಮಾತ್ರ ಅಲ್ಲದೆ ಓಕೆ ನಾಮಿನೇಟೆಡ್ ಮೆಂಬರ್ಸ್ ಏನು ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರು ತಮ್ಮ ಕ್ಷೇತ್ರ ಮಾತ್ರವಲ್ಲದೆ ಎನಿವೇರ್ ಕ್ಯಾನ್ ರೆಕಮೆಂಡ್ ವರ್ಕ್ಸ್ ಎನಿವೇರ್ ಇನ್ ದ ಕಂಟ್ರಿ, ದೇಶದ ಯಾವುದೇ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಏನು ಮಾಡ್ಬೋದು ಅಂತಂದರೆ ಅವರು ಹಣಕಾಸನ್ನು ರೆಕಮೆಂಡ್ ಮಾಡ್ಬೋದು. ಸೊ ನಂತರದಲ್ಲಿ ನಾವು ನೋಡಲಿದ್ದವ ಜೀರೋ ಅವರ್ ಅಥವಾ ಶೂನ್ಯ ವೇಳೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದರ ಕೀ ಫೀಚರ್ಸನ್ನು ನೋಡೋದಾದ್ರೆ ಸೊ ಇದರ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ನ ನೋಡೋಣ. ಯಾವಾಗ ಇದು ಹುಟ್ಕೊಂಡಿತ್ತು ಅಂತ ಒರಿಜಿನ್. ಸೊ ಇಂಟ್ರೊಡ್ಯೂಸ್ ಇನ್ 1962 ಟು ಎನ್ಹ್ಯಾನ್ಸ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಸೊ ಇದನ್ನು 1967ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಯಾವ ಉದ್ದೇಶಕ್ಕಾಗಿ ಅಂದರೆ ಪಾರ್ಲಿಮೆಂಟರಿ ಡೆಮೋಕ್ರಸಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಹಾಗಿದ್ರೆ ಯಾವ ಉದ್ದೇಶಕ್ಕಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ? ಫೆಸಿಲಿಟೇಟ್ ಸ್ಪಾಂಟೇನಿಯಸ್ ಡಿಸ್ಕಷನ್ ಆನ್ ಪ್ರೆಸ್ಸಿಂಗ್ ಇಶ್ಯೂಸ್ ಅಫೆಕ್ಟಿಂಗ್ ದ ಪಬ್ಲಿಕ್. ಅಂದರೆ ಇವಾಗ ಸಾರ್ವಜನಿಕವಾಗಿ ಏನಾದರೂ ಪ್ರಮುಖವಾಗಿರುವಂಥ ಇಶ್ಯೂಗಳೇನಿರುತ್ತೆ ಅಥವಾ ಸಮಸ್ಯೆಗಳೇನಿರುತ್ತೆ ಅವುಗಳನ್ನು ನಿರಂತರವಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಇದು ಅವಕಾಶವನ್ನು ಒದಗಿಸಿಕೊಡುತ್ತೆ. ಅಂದರೆ ಈ ಒಂದು ವೇಳೆಯಲ್ಲಿ ಆ ರೀತಿಯ ಒಂದು ಸಮಸ್ಯೆಗಳನ್ನ ಚರ್ಚಿಸಲಿಕ್ಕೆ ಏನಾಗುತ್ತೆ ಅವಕಾಶ ಇರುತ್ತೆ. ಸೊ ಹಾಗೆ ಇಲ್ಲಿ ನೋಡಿ ನೋ ಪ್ರಿಯರ್ ನೋಟಿಸ್. ಸೊ ಮೆಂಬರ್ಸ್ ಕ್ಯಾನ್ ರೈಸ್ ಇಶ್ಯೂಸ್ ಸ್ಪಾಂಟೇನಿಯಸ್ಲಿ ಡ್ಯೂರಿಂಗ್ ದಿಸ್ ಪೀರಿಯಡ್. ಅಂದರೆ ಈ ಚರ್ಚೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಪಬ್ಲಿಕ್ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾಟರನ್ನು ನೀವು ಇಲ್ಲಿ ಚರ್ಚೆನ ಮಾಡಬೇಕಿದ್ರೆ ಸೊ ಏನಿವಾಗ ಅಲ್ಲಿ ಸ್ಪೀಕರ್ ಇರ್ತಾರೆ ನೋಡಿ ಅವರಿಗೆ ಯಾವುದೇ ರೀತಿಯ ಒಂದು ನೋಟಿಸನ್ನು ಸೊ ಇಲ್ಲಿ ನೋಟಿಸನ್ನು ಕೊಟ್ಟು ಈ ರೀತಿಯ ಒಂದು ವಿಷಯಗಳನ್ನ ಚರ್ಚೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ವಿತೌಟ್ ನೋಟಿಸ್ ಏನು ಮಾಡ್ಬೋದು ಅಂದರೆ ನಿರರ್ಗಳವಾಗಿ ಕಂಟಿನ್ಯೂಸ್ ಆಗಿ ಏನು ಮಾಡ್ಬೋದು ಅಂತಂದರೆ ಆ ಒಂದು ಸಮಸ್ಯೆಯ ಕುರಿತು ಅಲ್ಲಿ ಮಾತನಾಡಬಹುದು. ಹಾಗಿದ್ರೆ ಇದರ ಒಂದು ಅವಧಿ ಯಾವಾಗ ಇರುತ್ತೆ ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಪ್ರಿಂಟ್ನಲ್ಲಿ ಇದನ್ನು ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟು ಕೇಳ್ತಾರೆ. ಸೊ ಟಿಪಿಕಲಿ ಲಾಸ್ಟ್ 1 hour ಅಲೋವಿಂಗ್ ಅಬೌಟ್ 20 to 30 ಮೆಂಬರ್ಸ್ ಟು ಸ್ಪೀಕ್. ಸೊ ಅಂದರೆ ಈ ಸದನದ ಕಲಾಪ ಏನಿರುತ್ತೆ ನೋಡಿ ಅಥವಾ ಸೆಷನ್ ಅಥವಾ ಅಧಿವೇಶನ ಏನಿರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಲಾಸ್ಟ್ 1 hour ಏನಿರುತ್ತೆ ಅಂದರೆ ಆ ಕಲಾಪದ ಕೊನೆಯ 1 hourನಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಅದು 0 hour ಆಗಿರುತ್ತೆ. ಸೊ ಇಲ್ಲಿ 20 ರಿಂದ 30 ಮೆಂಬರ್ಸ್ಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಯಾವುದರತ್ತ ಗಮನವನ್ನು ನೀಡಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತ ನೋಡೋದಾದ್ರೆ ಸೊ ಕವರ್ಸ್ ಅ ರೇಂಜ್ ಆಫ್ ಟಾಪಿಕ್ಸ್ ಫ್ರಮ್ ನ್ಯಾಷನಲ್ ಇಶ್ಯೂಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ರಾಷ್ಟ್ರೀಯ ಒಂದು ಸಮಸ್ಯೆಗಳನ್ನು ಹಾಗೆ ಲೋಕಲ್ ಗ್ರಿವ್ಯಾನ್ಸಸ್ ಸೊ ಇಲ್ಲಿ ಸ್ಥಳೀಯ ಒಂದು ಪರಿಹಾರದ ಕುಂದುಕೊರತೆಗಳೇನಿರುತ್ತೆ ಸೊ ಅವುಗಳ ಕುರಿತು ಏನು ಮಾಡಲಾಗುತ್ತೆ ಇಲ್ಲಿ ಚರ್ಚೆನ ಮಾಡಲಾಗುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. Torture shadows India justice system. Yes, so this topic is very important from GS paper 2. Okay, GS paper 2 under polity or governance ಅಲ್ಲಿ ಕೂಡ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಈ ಒಂದು ಟಾಪಿಕ್ ಇಲ್ಲಿ ಯಾವುದರ ಕುರಿತಾಗಿ ಹೇಳ್ತಾ ಇದೆ ಅಂತ ನೋಡೋದಾದ್ರೆ ಎಸ್ ಸೊ ಇದು ಕಸ್ಟೋಡಿಯಲ್ ಟಾರ್ಚರ್ ಆರ್ ಎನಿ ಫಾರ್ಮ್ ಆಫ್ ಟಾರ್ಚರ್ ಬಗ್ಗೆ ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS paper 2. ಸೊ ಅಂಡರ್ ಗವರ್ನೆನ್ಸ್. ಎಸ್ ಸೊ ಇದು ಯಾಕೆ ಇವಾಗ ಚರ್ಚೆಯಲ್ಲಿದೆ ಅಂತಂದ್ರೆ ಸೊ ಇತ್ತೀಚೆಗೆ ಭಾರತಕ್ಕೆ ಹಲವಾರು ಒಂದು ಕ್ರೈಮ್ಗಳಲ್ಲಿ ಬೇಕಾಗಿರುವಂಥ ಅಥವಾ ಭಾರತದಲ್ಲಿ ಅಪರಾಧಗಳನ್ನ ಮಾಡಿ ಬೇರೆ ದೇಶಕ್ಕೆ ವಲಸೆ ಹೋಗಿ ಅಲ್ಲಿ ತಲೆ ಮರೆಸ್ಕೊಂಡಿರ್ತಾರೆ. ಸೊ ಅಂಥವ್ರನ್ನ ಏನು ಮಾಡಬೇಕು ಭಾರತಕ್ಕೆ ಮತ್ತೆ ಅವರನ್ನು ಆ ದೇಶದಿಂದ ಕರೆಸ್ಕೊಳ್ಬೇಕು. ಅಂದರೆ ಅದಕ್ಕೆ ನಾವು ಡಿಪೋರ್ಟೇಷನ್ ಅಂತ ಕರಿತೀವಿ ಅಥವಾ ಅದಕ್ಕೆ ಹಸ್ತಾಂತರ ಅಂತ ಕರಿತೀವಿ. ಎಷ್ಟು ಇಲ್ಲಿ ಹಸ್ತಾಂತರವನ್ನು ಮಾಡುವಾಗ ಏನಾಗಿದೆ ಅಂದರೆ ಇಲ್ಲಿ 2 ಉದಾಹರಣೆ ಕೊಡ್ತಾರೆ. ಸೊ ಅಂದರೆ ಇದನ್ನು ಹಸ್ತಾಂತರ ಮತ್ತು ಮಾನವ ಹಕ್ಕುಗಳ ಕಳವಳಕ್ಕೆ ಸಂಬಂಧಪಟ್ಟಂತೆ ಕಳವಳಗಳು ಏನಂತಂದ್ರೆ ಸೊ ಇಲ್ಲಿ ಮೊದಲನೇದಾಗಿ ಭಾರತಕ್ಕೆ ಹಲವಾರು ಒಂದು ಪ್ರಕರಣಗಳಲ್ಲಿ ಬೇಕಾಗಿರುವಂಥ ಸಂಜಯ್ ಭಂಡಾರಿ ಪ್ರಕರಣ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈತ ಭಾರತದಲ್ಲಿ ಅಪರಾಧಗಳನ್ನ ಮಾಡಿ ಸೊ ಎಲ್ಲಿ UK ತಲೆಮರೆಸ್ಕೊಂಡಿರ್ತಾನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡುತ್ತೆ. ಹಾಗೆ ಇನ್ನು 2ನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಹವೂರ್
ತಹವೂರ್ ತಹವೂರ್ ರಾಣಾ ಅಂತ ಇನ್ನೊಬ್ಬ ವ್ಯಕ್ತಿ, ರಾಣಾ ಪ್ರಕರಣ. ಸೊ ಈತನಿಗೆ ಸಂಬಂಧಪಟ್ಟಂತೆ ಸೊ ಯು ಎಸ್ ಒಂದು ಮಹತ್ವದ, ಯು ಎಸ್ನ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡುತ್ತೆ. ಸೊ ಇಲ್ಲಿ ಈ ಸಂಜಯ್ ಭಂಡಾರಿ ಆಗಿರ್ಬೋದು ಮತ್ತು ಈ ತಹವೂರ್ ರಾಣಾ ಆಗಿರ್ಬೋದು, ಈ ಇಬ್ಬರು ಕೂಡ ಭಾರತಕ್ಕೆ ಏನು ಬೇಕಾಗಿರುವಂಥ ವ್ಯಕ್ತಿಗಳು, ಅಂದರೆ ಅಪರಾಧಕ್ಕೆ ಸಂಬಂಧಪಟ್ಟಂಥ. ಸೊ ಇಬ್ಬರು ಕೂಡ ಸೊ ಕ್ರಮವಾಗಿ ಸಂಜಯ್ ಭಂಡಾರಿ ಯು ಕೆಯಲ್ಲಿ ತಲೆಮರೆಸಿಕೊಂಡಿದ್ದಾನೆ, ಹಾಗೆ ತಹವೂರ್ ರಾಣಾ ಯು ಎಸ್ನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಸೊ ಈತನನ್ನು ಭಾರತಕ್ಕೆ ಕರೆಸ್ಕೊಳ್ಬೇಕಲ್ವಾ, ಸೊ ಅದಕ್ಕೆ ಹಸ್ತಾಂತರ ಅಂತ ಕರಿತೀವಿ. ಸೊ ಇಲ್ಲಿ ಹಸ್ತಾಂತರಕ್ಕೆ ಭಾರತ ಏನು ಮಾಡುತ್ತೆ, ಮನವಿಯನ್ನು ಮಾಡುತ್ತೆ. ಆದರೆ ಸೊ ಇಲ್ಲಿಯ ಈ ಇಬ್ಬರು ಅಪರಾಧಿಗಳು ಏನು ಮಾಡ್ತಾರೆ ಅಂತಂದರೆ ಅಲ್ಲಿನ ಯು ಕೆ ಹೈಕೋರ್ಟ್ನಲ್ಲಿ ಮನವಿಯನ್ನು ಸಲ್ಲಿಸ್ತಾರೆ, ಹಾಗೆ ಯು ಎಸ್ನ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನು ಸಲ್ಲಿಸ್ತಾರೆ. ಏನಂತ ಮನವಿಯನ್ನು ಸಲ್ಲಿಸ್ತಾರೆ ಅಂತಂದ್ರೆ, ಭಾರತೀಯ ಒಂದು ಜೈಲುಗಳೇನಿದೆ ಅಲ್ಲಿ ನಮಗೆ ಹಿಂಸೆಯನ್ನು ಮಾಡ್ತಾರೆ, ಟಾರ್ಚರನ್ನು ಮಾಡ್ತಾರೆ, ಕಸ್ಟೋಡಿಯಲ್ ಟಾರ್ಚರ್ನ ಮಾಡ್ತಾರೆ. ಸೊ ಹೀಗಾಗಿ ನಮ್ಮನ್ನು ಆ ದೇಶಕ್ಕೆ ಹಸ್ತಾಂತರ ಮಾಡಬೇಡಿ ಅಂತ ಹೇಳಿ ಏನು ಮಾಡುತ್ತೆ, ಇಲ್ಲಿ ಮನವಿನ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ಅವರ ಒಂದು ಮನವಿನ ಪುರಸ್ಕಾರವನ್ನು ಮಾಡುತ್ತೆ, ಅಂದರೆ ಎಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಸೊ ಈ ರೀತಿ ಒಂದು ಆದೇಶ ಅನ್ನುವಂಥದ್ದು ಏನಿದೆ ಅಂತಂದ್ರೆ, ಭಾರತದಲ್ಲಿನ ಒಂದು ಕಸ್ಟಡಿ ಚಿತ್ರಹಿಂಸೆ ಏನಿದೆ, ಸೊ ಇದರ ಬಗ್ಗೆ ಏನು ಮಾಡುತ್ತೆ, ಒಂದಿಷ್ಟು ಅನುಮಾನಗಳನ್ನು ಹುಟ್ಟಾಕತ್ತ ಅಥವಾ ಕಳವಳಗಳನ್ನ ಹುಟ್ಟಾಕತ್ತ. ಅಂದರೆ ಇವಾಗ ಭಾರತಕ್ಕೆ ಹಲವಾರು ಒಂದು ರೀತಿಯ ಅಪರಾಧಗಳನ್ನ ಮಾಡಿ ಏನಾದರೂ, ಫಾರ್ ಎಕ್ಸಾಂಪಲ್ ಇವಾಗ ಭಯೋತ್ಪಾದನೆ ಆಗಿರ್ಬೋದು, ಭಯೋತ್ಪಾದನೆ ಅಥವಾ ಏನಾದರೂ ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನಾದರೂ ಅಪರಾಧಗಳನ್ನ ಮಾಡಿ ಹೋಗಿದ್ರೆ, ಸೊ ಇವ್ರು ಏನಂತಂದರೆ ಬೇರೆ ದೇಶಕ್ಕೆ ತಲೆಮರೆಸಿಕೊಂಡಿರ್ತಾರೆ. ಸೊ ಇವರು ಭಾರತಕ್ಕೆ ತನಿಖೆಯನ್ನು ವಿಚಾರಿಸಲಿಕ್ಕೆ ಇವರ ಅಗತ್ಯ ಇರುತ್ತೆ. ಆದರೆ ಸೊ ಇವರು ಮಾಡ್ತಾ ಇರುವಂಥ ಆರೋಪಗಳೇನು, ಭಾರತದಲ್ಲಿ ಕಸ್ಟೋಡಿಯಲ್ ಟಾರ್ಚರ್ನ ಮಾಡ್ತಾರೆ, ಜೈಲಿನಲ್ಲಿ ಅವರಿಗೆ ತೀವ್ರವಾಗಿರುವಂಥ ಹಿಂಸೆನ ಮಾಡ್ತಾರೆ ಅಂತ ಹೇಳಿ ಏನು ಮಾಡ್ತಾರೆ, ಈ ಭಾರತ ಸಲ್ಲಿಸಿರುವಂಥ ಹಸ್ತಾಂತರ ಮನವಿಗೆ ಏನು ಮಾಡ್ತಾರೆ, ಸವಾಲನ್ನು ಹಾಕ್ತಾರೆ. ಸೊ ಇದು ಭಾರತದ ಒಂದು ಹಸ್ತಾಂತರ ಒಂದು ವಿನಂತಿ ಏನಿರುತ್ತೆ ಇದರ ಮೇಲೆ ಏನಾಗುತ್ತೆ, ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ಒಂದು ಪ್ರಮುಖವಾಗಿರುವಂಥ ಒಂದು ಅಂದರೆ ಟಾರ್ಚರ್ಗೆ ಸಂಬಂಧಪಟ್ಟಂತೆ ಅಥವಾ ಕಸ್ಟೋಡಿಯಲ್ ಟಾರ್ಚರ್ ಆಗಿರ್ಬೋದು ಅಥವಾ ಎನಿ ಫಾರ್ಮ್ ಆಫ್ ಟಾರ್ಚರ್ಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ ಏನು ಮಾಡುತ್ತೆ ಅಂದರೆ ಒಂದು ಕಾನೂನನ್ನ ಜಾರಿಗೆ ತಂದಿದೆ. ಸೊ ಅದರ ಹೆಸರನ್ನು ನೋಡೋದಾದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಗೇನ್ಸ್ಟ್ ಟಾರ್ಚರ್ ಅನ್ನುವಂಥ ಒಂದು ಕಾನೂನನ್ನ ಜಾರಿಗೆ ತರುತ್ತೆ. ಅಂದರೆ ಮಾನವ ಹಕ್ಕುಗಳನ್ನ ಕಾಪಾಡಬೇಕಂತ ಹೇಳಿ ಏನು ಮಾಡುತ್ತೆ, ವಿಶ್ವಸಂಸ್ಥೆ ಈ ಒಂದು ಕಾನೂನನ್ನ ಜಾರಿಗೆ ತರುತ್ತೆ. ಸೊ ನಮಗೆ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಕಾನೂನು ಏನಿದೆ, ಈ ಕಾನೂನು ಭಾರತ ಏನು ಮಾಡಿದೆ ಅಂತಂದರೆ ರ್ಯಾಟಿಫೈ ಮಾಡಿಲ್ಲ, ಅಂದರೆ ಇದನ್ನು ತನ್ನ ದೇಶದಲ್ಲಿ ಇದನ್ನು ರ್ಯಾಟಿಫೈ ಮಾಡಿ ಅಳವಡಿಸಿಕೊಂಡಿಲ್ಲ, ಈ ಒಂದು ಕಾನೂನನ್ನ ರ್ಯಾಟಿಫೈ ಮಾಡಿಲ್ಲ. ವೆರಿ ಇಂಪಾರ್ಟೆಂಟ್. ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೂಡ ಕೇಳಿರ್ತಾರೆ, ಈ ರೀತಿ ಒಂದು ಕನ್ವೆನ್ಷನ್ ಕೊಟ್ಟು ಅಥವಾ ಈ ರೀತಿ ಒಂದು ಒಪ್ಪಂದವನ್ನು ಕೊಟ್ಟು ಭಾರತ ಇದಕ್ಕೆ ಸಿಗ್ನೇಟರಿ ಆಗಿದೆಯಾ ಅಥವಾ ರ್ಯಾಟಿಫೈ ಮಾಡಿದೆ ಅಂತ ಕೂಡ ಕೇಳಿರ್ತಾರೆ. ಸೊ ಇದಕ್ಕೆ ಭಾರತ ರ್ಯಾಟಿಫೈ ಮಾಡಿಲ್ಲ. ಆದರೆ ಭಾರತದಲ್ಲಿ ಈ ಒಂದು ಟಾರ್ಚರ್ಗೆ ಸಂಬಂಧಪಟ್ಟಂಥ ಅಥವಾ ಈ ಕಸ್ಟೋಡಿಯಲ್ ಟಾರ್ಚರ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ತನ್ನ ಹಲವಾರು ತೀರ್ಪುಗಳಲ್ಲಿ ಏನು ಮಾಡಿದೆ ಅಂತಂದರೆ ಇದರ ಕುರಿತು ಒಂದಿಷ್ಟು ಶಿಫಾರಸುಗಳನ್ನ ಮಾಡಿದ. ಸೊ ಏನು ಹೇಳಿದೆ ಅಂತಂದರೆ ಇಲ್ಲಿ ಟಾರ್ಚರ್, ಸೊ ಏನು ಇವಾಗ ಚಿತ್ರಹಿಂಸೆ ಅನ್ನುವಂಥದ್ದು ಏನಿದೆ, ಟಾರ್ಚರ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ ಕೂಡ ಹೇಳಿದ. ಸೊ ಅಂದರೆ ಈ ಚಿತ್ರಹಿಂಸೆ ಅನ್ನುವಂಥದ್ದು ಈ ಆರ್ಟಿಕಲ್ ಅಂದರೆ ಇದು ಏನಂತಂದರೆ ಆರ್ಟಿಕಲ್ 21 ಅಡಿಯಲ್ಲಿ ಏನಂತಂದರೆ ಮೂಲಭೂತ ಹಕ್ಕುಗಳ ಒಂದು ಉಲ್ಲಂಘನೆ ಆಗುತ್ತೆ ಟಾರ್ಚರ್ನ ಮಾಡಿದ್ರೆ ಅನ್ನುವಂಥದ್ದನ್ನು ಹೇಳುತ್ತೆ. ಆ ಮೂಲಕ ಇಲ್ಲಿ ಏನು ಹೇಳುತ್ತೆ ಅಂದರೆ ಈ ರೀತಿಯ ಒಂದು ಹಿಂಸೆಯನ್ನು ತಡೆಗಟ್ಟಲಿಕ್ಕೆ ಆ್ಯಂಟಿ ಟಾರ್ಚರ್ ಲಾನ ಜಾರಿಗೆ ತರಬೇಕಂತ ಹೇಳಿ ಏನು ಮಾಡುತ್ತೆ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಶಿಫಾರಸನ್ನು ಮಾಡುತ್ತೆ. ಆದರೆ ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ನ ಈ ಒಂದು ಶಿಫಾರಸು ಏನಿದೆ ಇನ್ನೂ ಕೂಡ ಏನು ಮಾಡಿಲ್ಲ, ಸರ್ಕಾರ ಜಾರಿ ಮಾಡಿಲ್ಲ. ಬಟ್ ಇಲ್ಲಿ ಏನಂತಂದರೆ ಒಂದು ರೀತಿಯ ಈ ರೀತಿಯ ಒಂದು ಕಾನೂನನ್ನ ಜಾರಿಗೆ ತರದೇ ಇರುವಂಥದ್ದು ಏನಂತಂದರೆ ಒಂದು ರೀತಿಯ ಶಾಸಕಾಂಗದ ನಿಷ್ಕ್ರಿಯತೆಯನ್ನು ತೋರಿಸುತ್ತಾ. ಅಂದರೆ ಇಲ್ಲಿ ಶಿಫಾರಸ್ತನ್ನು ಮಾಡ್ತಾ ಇದ್ರೂ ಕೂಡ ಏನು ಮಾಡ್ತಾ ಇಲ್ಲ ಶಾಸಕಾಂಗ ಆ ರೀತಿಯ ಒಂದು ಕಾನೂನನ್ನು ಜಾರಿಗೆ ತರ್ತಾ ಇಲ್ಲ. ಸೊ
ಸೊ ಇಲ್ಲಿ ಈ ಹಿಂದೆ ಹಲವಾರು ಒಂದು ಏನಂತಂದರೆ ಕಮಿಟಿಗಳಾಗಿರ್ಬೋದು, ಕಮಿಷನ್ಗಳಾಗಿರ್ಬೋದು ಏನು ಮಾಡಿದೆ ಅಂತಂದರೆ ಈ ಒಂದು ಆ್ಯಂಟಿ ಟಾರ್ಚರ್ ಲಾನ ಜಾರಿಗೆ ತರಬೇಕಂತ ಹೇಳಿ ಶಿಫಾರಸನ್ನು ಮಾಡಿದ. ಹಾಗಿದ್ರೆ ಯಾವೆಲ್ಲ ಆಯೋಗಗಳು ಇಲ್ಲಿ ಶಿಫಾರಸನ್ನು ಮಾಡಿದೆ ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ರಾಜ್ಯಸಭಾ ಸೆಲೆಕ್ಟ್ ಕಮಿಟಿ. ಸೊ ಈ ಕಮಿಟಿ ಏನು ಮಾಡುತ್ತೆ ಅಂದರೆ 2010ರಲ್ಲಿ ಶಿಫಾರಸನ್ನು ಮಾಡುತ್ತಾ ಒಂದು ಸಮಗ್ರವಾಗಿರುವಂಥ ಆ್ಯಂಟಿ ಟಾರ್ಚರ್ ಲಾನ ಜಾರಿಗೆ ತರಬೇಕು ಅಂತ ಹೇಳಿ. ಸೊ ಇದು ಈ ರೀತಿ ಒಂದು ಏನಂತಂದರೆ ಟಾಪಿಕ್ ನಮಗೆ ಮೇನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಮಿಟಿಗಳ ಹೇಳಿಕೆಗಳನ್ನ ಅಂದರೆ ಯಾವ ಒಂದು ಕಮಿಟಿಗಳು ಇದಕ್ಕೆ ಸಂಬಂಧಪಟ್ಟಂತೆ ರೆಕಮೆಂಡ್ ಮಾಡುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಂತರದಲ್ಲಿ ಲಾ ಕಮಿಷನ್ ಕೂಡ ಏನು ಮಾಡುತ್ತೆ ಅಂದರೆ ಇಲ್ಲಿ 2017ರಲ್ಲಿ ರೆಕಮೆಂಡ್ ಮಾಡುತ್ತೆ ಆ್ಯಂಟಿ ಟಾರ್ಚರ್ ಲಾನ ಜಾರಿಗೆ ತರಬೇಕಂತ ಹೇಳಿ. ಸೊ ನಂತರದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಏನು ಮಾಡುತ್ತೆ, ಸೊ ಇಲ್ಲಿ ರೆಕಮೆಂಡ್ ಮಾಡುತ್ತೆ. ಸೊ ಇಷ್ಟೆಲ್ಲ ರೆಕಮೆಂಡ್ ಮಾಡಿದರೂ ಕೂಡ ಏನು ಮಾಡ್ತಾ ಇಲ್ಲ, ಇಲ್ಲಿ ಭಾರತದಲ್ಲಿ ಆ್ಯಂಟಿ ಟಾರ್ಚರ್ ಲಾನ ಜಾರಿಗೆ ತರ್ತಾ ಇಲ್ಲ. ಸೊ ಈ ರೀತಿ ಒಂದು ನಡೆ ಅಥವಾ ಶಾಸಕಾಂಗದ ನಿಷ್ಕ್ರಿಯತೆ ಅನ್ನುವಂಥದ್ದು ಏನಂತಂದರೆ ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯ ಮೇಲೆ ಏನಾಗುತ್ತೆ, ಪರಿಣಾಮವನ್ನು ಬೀರುತ್ತೆ. ಅಪರಾಧ ನ್ಯಾಯ ವ್ಯವಸ್ಥೆಯ ಮೇಲೆ ಪರಿಣಾಮ ಯಾವ ರೀತಿ ಬೀರುತ್ತೆ ಅನ್ನುವಂತ ನೋಡೋಣ. ಸೊ ಇಲ್ಲಿ ಏನಂತಂದ್ರೆ ಏನಿವಾಗ ಈ ಚಿತ್ರಹಿಂಸೆಗೆ ಸಂಬಂಧಿಸಿದಂಥ ಕಾನೂನಿನಲ್ಲಿರುವಂಥ ದೋಷಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಮಗ್ರವಾಗಿರುವಂಥ ಕಾನೂನುಗಳು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಏನಿವಾಗ ಭಾರತದಿಂದ ಪಲಾಯನಗೈದಿರ್ತಾರೆ ನೋಡಿ, ಭಾರತದಿಂದ ತಲೆಮರೆಸ್ಕೊಂಡು ಬೇರೆ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಾರೆ, ಅವರಿಗೆ ಒಂದು ಅವಕಾಶವನ್ನು ಕೊಡುತ್ತಾ. ಏನಂತಂದರೆ ಇವಾಗ ಭಾರತ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಾ, ಅಂದರೆ ಹಸ್ತಾಂತರದ ಮನವಿ. ಆದರೆ ಇಲ್ಲಿ ಈ ಹಸ್ತಾಂತರದ ಮನವಿಯ ಸಂದರ್ಭದಲ್ಲಿ ಇವರು ಪಲಾಯನಗೈದಿರುವಂಥ ಅಥವಾ ಆರ್ಥಿಕ ಅಪರಾಧಿಗಳಾಗಿರ್ಬೋದು ಅಥವಾ ಭಯೋತ್ಪಾದಕರಾಗಿರ್ಬೋದು, ಸೊ ಇವ್ರು ಏನು ಮಾಡ್ತಾರೆ, ಅಲ್ಲಿನ ಸ್ಥಳೀಯ ಹೈಕೋರ್ಟ್ಗಳಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಮನವಿನ ಹಾಕ್ತಾರೆ. ಏನಂತಂದರೆ ಸೊ ಇವರು ಭಾರತದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋದರೆ ಅಥವಾ ನಮ್ಮನ್ನು ಅಲ್ಲಿ ಹಸ್ತಾಂತರ ಮಾಡಿದರೆ ಇವರು ನಮಗೆ ಕಸ್ಟಡಿಯಲ್ ಟಾರ್ಚರ್ನ ಮಾಡ್ತಾರೆ. ಬಟ್ ಇಲ್ಲಿ ವಿಶ್ವಸಂಸ್ಥೆ ಏನು ಹೇಳುತ್ತೆ, ಈ ರೀತಿ ಕಸ್ಟಡಿಯಲ್ ಟಾರ್ಚರ್ ಅನ್ನುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಹೇಳುತ್ತೆ. ಸೊ ಈ ಕಾರಣಕ್ಕಾಗಿ ಏನಂತಂದರೆ ಅಲ್ಲಿನ ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗಳು ಅಂತಹ ಒಂದು ಅಪರಾಧಿಗಳನ್ನ ಭಾರತಕ್ಕೆ ಕಳಿಸ್ಲಿಕ್ಕೆ ಏನು ಮಾಡುತ್ತೆ ಅಂದರೆ ಹಿಂದೇಟನ್ನು ಹಾಕತ್ತೆ. ಸೊ ಇದು ಈ ರೀತಿ ಒಂದು ಸಮಸ್ಯೆನ ಹುಟ್ಟಾಕತ್ತೆ. ಸೊ ಮೇಲೆ ಹೇಳಿದ ಹಾಗೆ ಈ ರೀತಿ ಒಂದು ಗಂಭೀರವಾಗಿರುವಂಥ ಅಪರಾಧಗಳನ್ನ ಅಂದರೆ ಭಯೋತ್ಪಾದನೆ ಆಗಿರ್ಬೋದು, ಹಣಕಾಸು ವರ್ಗಾವಣೆ ಆಗಿರ್ಬೋದು ಅಥವಾ ಆರ್ಥಿಕ ಅಪರಾಧಿಗಳಾಗಿರ್ಬೋದು, ಇಂತಹ ಅಪರಾಧಗಳನ್ನ ಹೊತ್ತಿರುವಂಥ ಅಥವಾ ಅಪರಾಧಗಳ ಆರೋಪವನ್ನು ಹೊತ್ತಿರುವಂಥ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸುವಂಥ ಭಾರತದ ಒಂದು ಸಾಮರ್ಥ್ಯವನ್ನು ಏನು ಮಾಡುತ್ತೆ ಅಂದರೆ ಇದು ದುರ್ಬಲಗೊಳಿಸುತ್ತೆ. ಸೊ ಹೀಗಾಗಿ ಭಾರತಕ್ಕೆ ಒಂದು ಸಮಗ್ರವಾಗಿರುವಂಥ ಆ್ಯಂಟಿ ಟಾರ್ಚರ್ ಲಾ ಅನ್ನುವಂಥದ್ದು ಬೇಕಾಗಿದೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಡಿಲಿಮಿಟೇಷನ್ ರೆಡ್ ಫ್ಲಾಗ್ ದ ಲೆಸನ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಅಸ್ಸಾಂ. ಸೊ ಇಲ್ಲಿ ರೆಡ್ ಫ್ಲಾಗ್ ಅಂತಂದ್ರೆ ಏನಿವಾಗ ಈ ಡಿಲಿಮಿಟೇಷನ್ಗೆ ಕನ್ನಡದಲ್ಲಿ ನಾವು ಕ್ಷೇತ್ರ ಪುನರ್ವಿಂಗಡಣೆ ಅಂತ ಕರಿತೀವಿ, ಅಥವಾ ಕ್ಷೇತ್ರ ಮರು ವಿಂಗಡಣೆ ಅಥವಾ ಪುನರ್ವಿಂಗಡಣೆ ಅಥವಾ ಮರು ವಿಂಗಡಣೆ ಅಂತ ಕರಿತೀವಿ. ಏನಿದು ಮರು ವಿಂಗಡಣೆ ಅಂತಂದ್ರೆ ಆ ಒಂದು ಏನು ಕಾನ್ಸ್ಟಿಟ್ಯೂನ್ಸಿ ಏನಿರುತ್ತೆ ಅವುಗಳ ಗಡಿಗಳನ್ನು ಮತ್ತು ಆಯಾ ಒಂದು ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯ ವಿಧಾನಸಭೆಗಳು ಏನಿರುತ್ತೆ ವಿಧಾನಸಭೆಗಳನ್ನು ಅವುಗಳ ಸ್ಥಾನಗಳನ್ನ ಏನು ಮಾಡುತ್ತೆ ಅಂದರೆ ಇಲ್ಲಿ ಬದಲಾವಣೆಯನ್ನು ಮಾಡುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕ್ಷೇತ್ರ ಮರು ವಿಂಗಡಣೆ ಅಥವಾ ಪುನರ್ವಿಂಗಡಣೆ ಅಂತ ಕರಿತೀವಿ. ಸೊ ಇಲ್ಲಿ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೂಡ ಏನಾಗಿತ್ತು, ಕ್ಷೇತ್ರ ಪುನರ್ವಿಂಗಡಣೆ ಆಗಿತ್ತು. ಸೊ ಅದರಿಂದ ಕೆಲವೊಂದಿಷ್ಟು ಪಾಠಗಳನ್ನ ಕಲಿಯಬೇಕಾಗಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ದಿಸ್ ಟಾಪಿಕ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 2 ಅಂಡರ್ ಗವರ್ನೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಈ ಒಂದು ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಹಲವಾರು ರಾಜ್ಯಗಳು ಏನು ಮಾಡ್ತಾ ಇದೆ ಅಂತಂದರೆ ಒಂದಿಷ್ಟು ಆಕ್ಷೇಪಗಳನ್ನ ಸಲ್ಲಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಒಂದಿಷ್ಟು ಕನ್ಸರ್ನ್ನ ರೈಸ್ ಮಾಡ್ತಾ ಇದೆ. ಏನಂತಂದರೆ ಇವಾಗ ಜನಸಂಖ್ಯೆ ಆಧಾರಿತವಾಗಿ ಏನಾದರೂ ಈ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ದಲ್ಲಿ ಆದರೆ ಏನಾಗುತ್ತೆ, ದಕ್ಷಿಣ ಭಾರತದ ಈ ಲೋಕಸಭೆ ಸ್ಥಾನಗಳಲ್ಲಿ ಏನಾಗುತ್ತೆ ಇಳಿಕೆ ಆಗುತ್ತೆ. ಆ ಮೂಲಕ ಏನು ಉತ್ತರ ಭಾರತದ ದಕ್ಷಿಣ ರಾಜ್ಯಗಳಲ್ಲಿ ಏನು ಜನಸಂಖ್ಯೆ ಹೆಚ್ಚಾಗಿದೆ ಅವುಗಳಿಗೆ ಏನಾಗುತ್ತೆ ಹೆಚ್ಚಿನ ಒಂದು ಲೋಕಸಭೆ ಸ್ಥಾನಗಳು ಹೋಗುತ್ತೆ. ಸೊ ಹೀಗಾಗಿ ಇದು
ಪೊಲಿಟಿಕಲಿ ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ, ರಾಜಕೀಯ ಒಂದು ಸ್ಥಾನಗಳಲ್ಲಿ ಏನಾಗುತ್ತೆ ಸಮತೋಲನ ಅನ್ನುವಂಥದ್ದು ಹೋಗುತ್ತೆ. ಸೊ ಹೀಗಾಗಿ ಡಿಲಿಮಿಟೇಷನ್ ಮಾಡ್ಬೋದು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಂತಾರೆ ಈ ಲೋಕಸಭೆ ಸ್ಥಾನಗಳನ್ನ ಮಾತ್ರ. ಓಕೆ, ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಪೋಸ್ ಸೊಲ್ಯೂಷನ್ ಏನು? ಸೊ ಇವಾಗ ಏನು ಈ ಡಿಲಿಮಿಟೇಷನ್ ಸಂಬಂಧಪಟ್ಟಂತೆ ಕನ್ಸರ್ನ್ ಏನಿದೆ ಅಂದರೆ ಉತ್ತರ ಮತ್ತು ದಕ್ಷಿಣ ಭಾರತಗಳಲ್ಲಿ ಏನು ಸ್ಥಾನಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಈ ರೀತಿ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಆಗಬೇಕು ಅಂತಂದ್ರೆ ಅ ಸೆನ್ಸಿಬಲ್ ಪ್ರಪೋಸಲ್ ಈಸ್ ಟು ಫ್ರೀಸ್ ದ ನಂಬರ್ ಆಫ್ ಪಾರ್ಲಿಮೆಂಟ್ರಿ ಸೀಟ್ಸ್. ಎಸ್, ಸೊ ಇಲ್ಲಿ ಮೊದಲನೇ ಒಂದು ಪರಿಹಾರ ಅಂತಂದ್ರೆ ಏನಿವಾಗ ಲೋಕಸಭೆಯ ಸ್ಥಾನಗಳೇನಿದೆ ಸೊ ಅವುಗಳಲ್ಲಿ ಯಾವುದೇ ರೀತಿ ಒಂದು ವ್ಯತ್ಯಾಸವನ್ನು ಮಾಡೋ ಹಾಗಿಲ್ಲ. ಸೊ ಬದಲಿಗೆ ಏನಂತಂದ್ರೆ ಇನ್ಕ್ರೀಸಿಂಗ್ ಅಸೆಂಬ್ಲಿ ಸೀಟ್ಸ್ ಇನ್ ಸ್ಟೇಟ್ ವಿತ್ ಹೈಯರ್ ಪಾಪ್ಯುಲೇಷನ್ ಗ್ರೋತ್. ಅಂದರೆ ಏನಿವಾಗ ಅತಿ ಹೆಚ್ಚು ಜನಸಂಖ್ಯೆ ಹೆಚ್ಚಾಗಿ ಹೊಂದಿರುವಂಥ ರಾಜ್ಯಗಳೇನಿರುತ್ತೆ ಅವುಗಳಲ್ಲಿ ಏನು ಮಾಡ್ಬೋದು ಅಂದರೆ ಅಲ್ಲಿನ ಅಸೆಂಬ್ಲಿ ಸೀಟ್ಸ್ಗಳನ್ನ, ಸೊ ಇಲ್ಲಿ ಮೇಲೆ ಹೇಳಿದ್ದು MP ಸೀಟ್ಸ್ಗಳಲ್ಲಿ ಅಥವಾ ಲೋಕಸಭೆ ಸ್ಥಾನಗಳಲ್ಲಿ ಯಾವುದೇ ರೀತಿ ಒಂದು ವ್ಯತ್ಯಾಸವನ್ನು ಮಾಡೋ ಹಾಗಿಲ್ಲ. ಆದರೆ ಈ ರಾಜ್ಯ ವಿಧಾನಸಭೆಗಳೇನಿರುತ್ತೆ ನೋಡಿ, ಅಂದರೆ ಈ MLA ಸೀಟ್ಗಳನ್ನ ಮಾತ್ರ ಏನು ಮಾಡ್ಬೋದು ಅಂತಾರೆ ನೀವು ಚೇಂಜಸ್ಸನ್ನು ಮಾಡ್ಬೋದು ಅಂತ ಹೇಳಿ ಇದು ಒಂದು ಮೊದಲನೇ ಪರಿಹಾರ. ಓಕೆ, ಸೊ ನಂತರದಲ್ಲಿ ಅಡ್ರೆಸ್ಸಿಂಗ್ ರೀಜನಲ್ ಇಂಬ್ಯಾಲೆನ್ಸ್. ಸೊ ಎರಡನೇ ಪರಿಹಾರ ಏನಂದ್ರೆ ಪ್ರಾದೇಶಿಕವಾಗಿ ಏನು ಇವಾಗ ಇಂಬ್ಯಾಲೆನ್ಸ್ ಏನಿರುತ್ತಾ ಸೊ ಅದನ್ನು ಪರಿಹರಿಸುವಂಥದ್ದು. ಸೊ ಇಲ್ಲಿ ಒನ್ ಸಜೆಸ್ಟೆಡ್ ಸೊಲ್ಯೂಷನ್ ಇದೆ. ಸೊ ಇನ್ನೊಂದು ಪರಿಹಾರ ಏನಂತಂದರೆ ರೀಡಿಸ್ಟ್ರಿಬ್ಯೂಟಿಂಗ್ ರಾಜ್ಯಸಭಾ ಸೀಟ್ಸ್ ಈಕ್ವಲಿ ಅಕ್ರಾಸ್ 5 ಜಿಯೋಗ್ರಫಿಕ್ ಝೋನ್. ಸೊ ಅಂದರೆ ಇವಾಗ ಏನು 5 ಜಿಯೋಗ್ರಫಿಕ್ ಝೋನ್ಸ್ ಏನು ಬರುತ್ತೆ ಅಂದರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆ್ಯಂಡ್ ಸೆಂಟ್ರಲ್, ಈ 5 ಒಂದು ಭಾಗಗಳಲ್ಲಿ ಏನಂತಾರೆ ರಾಜ್ಯಸಭೆಯ ಸ್ಥಾನಗಳನ್ನ ಏನು ಮಾಡಬೇಕಂದ್ರೆ ಮರು ಹಂಚಿಕೆಯನ್ನು ಮಾಡಬೇಕು. ಆವಾಗ ಏನಾಗುತ್ತೆ ರಾಜಕೀಯ ಏನಂತಂದರೆ ಟು ಬ್ಯಾಲೆನ್ಸ್ ಪವರ್ ಅಮಂಗ್ ದ ರೀಜನ್. ಸೊ ಇಲ್ಲಿ ಈ ಒಂದು ಎಲ್ಲ ಒಂದು ಭಾಗಗಳಲ್ಲಿ ಏನು ಮಾಡೋದಂದ್ರೆ ಅಧಿಕಾರವನ್ನು ಸಮತೋಲನದಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಎರಡನೇ ಒಂದು ಪರಿಹಾರ. ಸೊ ಮೊದಲನೇದಾಗಿ ಲೋಕಸಭೆಯ ಸ್ಥಾನಗಳನ್ನ ವ್ಯತ್ಯಾಸ ಮಾಡೋ ಹಾಗಿಲ್ಲ, ಕೇವಲ ಅಲ್ಲಿ ವಿಧಾನಸಭೆಯ ಸ್ಥಾನಗಳನ್ನ ಇಲ್ಲಿ ಚೇಂಜಸ್ಸನ್ನು ಮಾಡುವಂಥದ್ದು. ಸೊ ಎರಡನೇ ಪರಿಹಾರ ರಾಜ್ಯಸಭೆಯ ಸ್ಥಾನಗಳನ್ನ ಮರು ಹಂಚಿಕೆಯನ್ನು ಮಾಡುವಂಥದ್ದು ಎರಡನೇ ಪರಿಹಾರ ಆಗಿದೆ. ಎಸ್, ಸೊ ಇಲ್ಲಿ ಕನ್ಸರ್ನ್ ಫ್ರಮ್ ಪಾಸ್ಟ್ ಡಿಲಿಮಿಟೇಷನ್ ಎಕ್ಸರ್ಸೈಸ್. ಸೊ ಈ ಹಿಂದೆ ಕೂಡ ಏನಾಗಿದೆ ಅಂದರೆ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆಗಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಸವಾಲುಗಳಾಗಿದೆ ಅಂದರೆ ಸಮಸ್ಯೆಗಳಾಗಿದೆ. ಸೊ ರೀಸೆಂಟ್ ಡಿಲಿಮಿಟೇಷನ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ 2022ರಲ್ಲಿ ಏನಾಗುತ್ತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ಹಾಗೆ 2023ರಲ್ಲಿ ಅಸ್ಸಾಂನಲ್ಲಿ ಆಗುತ್ತೆ. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ಅನ್ಫೇರ್ ಕಾನ್ಸ್ಟಿಟ್ಯೂನ್ಸಿ ರೀಕಾನ್ಫಿಗರೇಷನ್ ದ್ಯಾಟ್ ಫೇವರ್ ಪರ್ಟಿಕ್ಯುಲರ್ ಗ್ರೂಪ್. ಸೊ ಇಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಪರವಾಗಿರುವಂಥ ಒಂದಿಷ್ಟು ಪರ್ಟಿಕ್ಯುಲರ್ ಗ್ರೂಪ್ಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ನ ಇಲ್ಲಿ ಏರಿಕೆಯನ್ನು ಮಾಡಿದ್ದಾರೆ ಅಥವಾ ಕ್ಷೇತ್ರಗಳ ಒಂದು ಸಂಖ್ಯೆನ ಏನು ಮಾಡಿದ್ದಾರೆ ಏರಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಸೊ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಒಂದು ಡಿಲಿಮಿಟೇಷನ್ ಇಶ್ಯೂನ ನೋಡೋದಾದ್ರೆ ಸೊ ಇದನ್ನು 2022ರಲ್ಲಿ ಮಾಡಲಾಗತ್ತಾ. ಸೊ ಇದನ್ನು ಯಾವ ಕಾರಣಕ್ಕಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಫಾರ್ ಡಿಸ್ಪ್ರಪೋರ್ಷನಾಲಿಟಿ ಆ್ಯಡಿಂಗ್ ಸೀಟ್ಸ್ ಇನ್ ಹಿಂದೂ ಮೆಜಾರಿಟಿ ಏರಿಯಾಸ್ ವೈಲ್ ರೀಸ್ಟ್ರಕ್ಚರಿಂಗ್ ಮುಸ್ಲಿಂ ಮೆಜಾರಿಟಿ ರೀಜನ್ ಕಾಜಿಂಗ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಡೆಮೋಗ್ರಫಿಕ್ ಇಂಬ್ಯಾಲೆನ್ಸಸ್. ಸೊ ಇಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೂ ಮೆಜಾರಿಟಿ ರೀಜನ್ ಏನಿರುತ್ತೆ ಆ ಒಂದು ರೀಜನಲ್ಲಿ ಮಾತ್ರ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸೀಟ್ಗಳನ್ನ ಅಥವಾ ಸ್ಥಾನಗಳನ್ನ ಏರಿಕೆಯನ್ನು ಮಾಡಿದ್ದಾರೆ. ಆದರೆ ಏನಿವಾಗ ಮುಸ್ಲಿಂ ಮೆಜಾರಿಟಿ ರೀಜನ್ ಏನಿರುತ್ತೆ ಅವುಗಳಲ್ಲಿ ಏನು ಮಾಡಿದ್ದಾರೆ ಆ ಒಂದು ಸ್ಥಾನಗಳನ್ನ ಮತ್ತೆ ರೀಸ್ಟ್ರಕ್ಚರ್ನ ಮಾಡಿದ್ದಾರೆ. ಸೊ ಇದೇನಾಗುತ್ತೆ ಒಂದು ರೀತಿ ಆಡಳಿತಾತ್ಮಕ ಮತ್ತು ಈ ಜನಸಂಖ್ಯೆಯ ಒಂದು ಇಂಬ್ಯಾಲೆನ್ಸ್ಗೆ ಏನಾಗಿದೆ ಅಂದರೆ ಕಾರಣವಾಗಿದೆ. ಹಾಗೆ ಇನ್ನು ಅಸ್ಸಾಂನ ಒಂದು ಡಿಲಿಮಿಟೇಷನ್ ಕಾಂಟ್ರವರ್ಸಿಯನ್ನು ನೋಡೋದಾದ್ರೆ ಸೊ ಇಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ದ ಅಸ್ಸಾಂ ಗೌರ್ಮೆಂಟ್ಸ್ ರೀಸ್ಟ್ರಕ್ಚರಿಂಗ್ ಲೆಡ್ ಟು ರಿಮೂವ್ ಆಫ್ 10 ಮುಸ್ಲಿಂ ಮೆಜಾರಿಟಿ ಕಾನ್ಸ್ಟಿಟ್ಯೂನ್ಸಿ. ಸೊ ಅಂದರೆ ಇವರು ಕೂಡ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಏನಿವಾಗ ಈ ಮುಸ್ಲಿಂ ಬಹುಸಂಖ್ಯಾತ ಒಂದು ಕಾನ್ಸ್ಟಿಟ್ಯೂನ್ಸಿ ಏನಿರುತ್ತಾ ಸೊ ಅವುಗಳಲ್ಲಿ ಏನಾಗಿದೆ 10 ಕ್ಷೇತ್ರಗಳನ್ನ ರಿಮೂವ್ ಮಾಡಲಾಗಿದೆ. ಸೊ ಈ ಮೂಲಕ ಏನು ಹಿಂದೂಗಳು ಮತ್ತು ಟ್ರೈಬಲ್ ರಿಪ್ರೆಸೆಂಟೇಷನ್ಗೆ ಏನು ಮಾಡಲಾಗಿದೆ ಇಲ್ಲಿ ಅವರ ಪರವಾಗಿ ಇಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಲಾಗಿದೆ. ಸೊ ಈ ರೀತಿಯ ಒಂದು ಡಿಲಿಮಿಟೇಷನ್ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಕಮ್ಯುನಲ್ ಪೋಲರೈಸೇಷನ್ ಅಂದರೆ ಕೋಮುವಾದಿ ಧ್ರುವೀಕರಣಕ್ಕೆ ಅಂದರೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಏನಾಗುತ್ತೆ ಒಂದು ರೀತಿಯ ಬೈಪೋಲ್ಯಾರಿಟಿಗೆ ಅಥವಾ ಪೋಲರೈಸೇಷನ್ಗೆ ಕಾರಣ ಆಗುತ್ತೆ. ಸೊ ಇದು ಕೂಡ ಏನಾಗುತ್ತೆ ರಾಷ್ಟ್ರೀಯ ಒಂದು ಐಕ್ಯತೆಯ ಮೇಲೆ ನ್ಯಾಷನಲ್ ಯೂನಿಟಿಯ ಮೇಲೆ ಕೂಡ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ.
Now let us move on to the next topic. NASA astronauts stranded in space for 9 months back on Earth with a splashdown. ಸೊ ಏನಂತಂದರೆ ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಿವಾಗ ನಾಸಾದ ಗಗನಯಾತ್ರಿಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಏನು ಹೋಗಿರ್ತಾರೆ ಕೇವಲ ಅಲ್ಲಿ 8 ದಿನಗಳ ತಂಗಲಿಕ್ಕೆ. ಆದರೆ ಕಾರಣಾಂತರಗಳಿಂದ ಟೆಕ್ನಿಕಲ್ ಇಶ್ಯೂನಿಂದ ಏನಾಗುತ್ತೆ 9 ತಿಂಗಳು ಆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಕಳೆಯಬೇಕಾಗತ್ತೆ. ಸೊ ಇವಾಗ ಅವರು ಮತ್ತೆ ಅವರನ್ನು ಭೂಮಿಗೆ ವಾಪಸ್ ಕರೆ ತರಲಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಸೊ ಇಲ್ಲಿ ಏನಾಗಿರ್ತಾರೆ ಅವರು 9 ತಿಂಗಳು ಸೊ ಈ ಒಂದು ಅವಧಿಯನ್ನು ಇಲ್ಲಿ ಸ್ಪೆಂಡ್ ಮಾಡಿರ್ತಾರೆ. ಸೊ ಇಸ್ ದ ಲಾರ್ಜ್ ಸ್ಪೇಸ್ ಕ್ರಾಫ್ಟ್ ಇನ್ ಆರ್ಬಿಟ್ ಅರೌಂಡ್ ಅರ್ತ್. ಸೊ ಇದು ಒಂದು ಅತಿ ದೊಡ್ಡ ಏನಾಗಿದೆ ಸ್ಪೇಸ್ ಕ್ರಾಫ್ಟ್ ಬಾಹ್ಯಾಕಾಶ ನೌಕೆ ಆಗಿದೆ. ಸೊ ಇದೇನು ಮಾಡುತ್ತೆ ಭೂಮಿಯನ್ನು ಸುತ್ತಾಕತ್ತೆ. ಆರ್ಬಿಟ್ ಅರೌಂಡ್ ದ ಅರ್ತ್, ಭೂಮಿಯನ್ನು ಈ ಥರ ಭೂಮಿ ಇರುತ್ತೆ. ಸೊ ಇದು ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಒಂದು ಇದಿರುತ್ತೆ, ಸ್ಪೇಸ್ ಕ್ರಾಫ್ಟ್ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಭೂಮಿಯನ್ನು ಸುತ್ತಾಕತ್ತೆ. ಹಾಗೆ ಇಟ್ ಸರ್ವ್ಸ್ ಆಸ್ ಹೋಮ್ ವೇರ್ ಕ್ರೂಸ್ ಆಫ್ ಅಸ್ಟ್ರೋನಾಟ್ಸ್ ಆ್ಯಂಡ್ ಕಾಸ್ಮೋನಾಟ್ಸ್ ಲೈಫ್. ಹಾಗಿದ್ರೆ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಹಲವಾರು ಗಗನಯಾತ್ರಿಗಳಾಗಿರ್ಬೋದು ಮತ್ತು ಕಾಸ್ಮೋನಾಟ್ಸ್ ಏನಿರ್ತಾರೆ ಅಂದರೆ ಖಗೋಳ ವಿಜ್ಞಾನಿಗಳೇನಿರ್ತಾರೆ ಅವರಿಗೆ ವಾಸವನ್ನು ಮಾಡಲಿಕ್ಕೆ ಇದನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಹಾಗೆ ಇದು ಒಂದು ರೀತಿ ಸೈನ್ಸ್ ಲ್ಯಾಬೊರೇಟರಿ ಕೂಡ ಆಗಿ ವರ್ಕನ್ನು ಮಾಡುತ್ತೆ. ಹಾಗೆ ಇಟ್ ಈಸ್ ಅ ಯುನಿಕ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಅಮಾಂಗ್ 5 ಸ್ಪೇಸ್ ಏಜೆನ್ಸಿ. ವೆರಿ ಇಂಪಾರ್ಟೆಂಟ್, ಪ್ಲೇನ್ ಪರ್ಸ್ಪೆಕ್ಟಿವ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಿವಾಗ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಸೊ ಇದನ್ನು 5 ಸ್ಪೇಸ್ ಏಜೆನ್ಸಿಗಳು ಕೂಡ ಏನು ಮಾಡಿದೆ ಅಂದರೆ ನಿರ್ಮಾಣವನ್ನು ಇವರ ಒಂದು ಸಹಕಾರದೊಂದಿಗೆ ಇದನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಅಂದರೆ ನಮ್ಮಲ್ಲಿ ಇವಾಗ ನಮ್ಮ ಸ್ಪೇಸ್ ಏಜೆನ್ಸಿ ಅಂದರೆ ಇಸ್ರೋ ಯಾವ ರೀತಿ ಇದೆ ಅದೇ ರೀತಿ ಅಮೇರಿಕಾದ ನಾಸಾ ಆಗಿರ್ಬೋದು, ರಷ್ಯಾದ ರೋಸ್ಕೋಮಾಸ್ ಆಗಿರ್ಬೋದು, ಜಪಾನ್ನ ಜಾಕ್ಸಾ, ಯುರೋಪ್ನ ESA ಆಗಿರ್ಬೋದು, CSA ಇವೆಲ್ಲವೂ ಕೂಡ ಸೇರಿ ಏನು ಮಾಡಿದೆ ಅಂತಾರೆ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ನಿರ್ಮಾಣವನ್ನು ಮಾಡಿದೆ. ಸೊ ಇಲ್ಲಿ ಏನು ಮಾಡಲಾಗತ್ತೆ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಮಿಷನ್ನ 1998ರಲ್ಲಿ ಲಾಂಚ್ ಮಾಡಲಾಗತ್ತೆ. ಆ್ಯಂಡ್ ದ ಸ್ಟೇಷನ್ ವಾಸ್ ಫುಲ್ಲಿ ಅಸೆಂಬಲ್ಡ್. ಸೊ ಇಲ್ಲಿ ನೋಡಿ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಷನ್ನ ಇಲ್ಲಿ ಬಿಲ್ಡ್ ಮಾಡಲಿಕ್ಕೆ ಏನು ಮಾಡಲಾಗತ್ತೆ ಅಂದರೆ ಹಲವಾರು ಮಾಡ್ಯೂಲ್ಗಳನ್ನ ಸೆಂಡ್ ಮಾಡಲಾಗತ್ತೆ. ಓಕೆ, ಆದರೆ ಅವುಗಳನ್ನ ಅಸೆಂಬಲ್ ಇವಾಗ ನಾವು ಈ ಹಿಂದೆ ನೋಡಿದ್ವಿ ಭಾರತದ ಒಂದು ಏನಿವಾಗ ಸ್ಪೇಡೆಕ್ಸ್ ಮಿಷನ್ ಅಂತ ಕಳಿಸಿದ್ವಿ. ಸೊ ಅಲ್ಲಿ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಮಾಡಿ ಏನು ಮಾಡಿದ್ವಿ 2 ಉಪಗ್ರಹಗಳನ್ನ ಅಲ್ಲಿ ಜಾಯಿನ್ ಮಾಡಿದ್ವಿ ಮತ್ತು ಅವುಗಳನ್ನ ಪ್ರತ್ಯೇಕಿಸುವಂಥ ಕಾರ್ಯವನ್ನು ಮಾಡಿದ್ವಿ. ಅದೇ ರೀತಿ ಕೂಡ ಇಲ್ಲಿ ಏನು ಮಾಡಲಾಗತ್ತೆ ಅಂದರೆ ಈ ಸ್ಟೇಷನ್ನ ಭಾಗಗಳನ್ನ ಇಂಟರ್ನ್ಯಾಷನಲ್ ಸ್ಟೇಷನ್ನ ಭಾಗಗಳನ್ನ ಏನು ಮಾಡಲಾಗತ್ತೆ ಅಂದರೆ ಸಪ್ರೇಟಾಗಿ ಕಳಿಸಲಾಗತ್ತೆ. ಓಕೆ, ಸೊ ಅವುಗಳನ್ನ ಅಂತಿಮವಾಗಿ ಡಾಕಿಂಗ್ ಯಾವಾಗ ಮಾಡಲಾಗುತ್ತೆ ಅಥವಾ ಅಸೆಂಬಲ್ ಯಾವಾಗ ಮಾಡಲಾಗುತ್ತೆ ಅಂದರೆ 2011ರಲ್ಲಿ ಮಾಡಲಾಗುತ್ತೆ. ಸೊ ಇದೇ ಒಂದು ಉದ್ದೇಶಕ್ಕಾಗಿ ಭಾರತ ಕೂಡ ಈ ಒಂದು ಏನಿದೆ ಸ್ಪಾಡೆಕ್ಸ್ ಮಿಷನ್ನ ಕಳಿಸಿರುವಂಥದ್ದು. ಈ ರೀತಿ ಒಂದು ಏನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾವ ರೀತಿ ಇದೆ ಅದೇ ರೀತಿ ಕೂಡ ಭಾರತ ಮುಂದಿನ ದಿನಗಳಲ್ಲಿ ತನ್ನದೇ ಆಗಿರುವಂಥ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ನಿರ್ಮಾಣ ಮಾಡಲಿದೆ. ಅದೇ ಕಾರಣಕ್ಕಾಗಿ ಈ ಒಂದು ಮಿಷನ್ ಲಾಂಚ್ ಮಾಡಿತ್ತು. ಹಾಗೆ The International Space Station had been continuously occupied by astronauts ever since and is expected to remain in orbit until 2030. ಸೊ ಇದನ್ನು 1998ರಲ್ಲಿ ಲಾಂಚ್ ಮಾಡಲಾಗಿದೆ. ಆದರೆ ಇದು ಎಲ್ಲಿಯವರೆಗೆ ಕಾರ್ಯವನ್ನು ನಿರ್ವಹಿಸಲಿದೆ ಅಂದರೆ 2030ರ ವೇಳೆಗೆ. ಸೊ ಏನಿವಾಗ 2011ರಲ್ಲಿ ಇದನ್ನು ಫುಲ್ಲಿ ಅಸೆಂಬ್ಲಿ ಮಾಡ್ತಾರೆ, ಅವಾಗಿನಿಂದ ಕೂಡ ಈ ಇಂಟರ್ನ್ಯಾಷನಲ್ ಸ್ಪೇಸ್ನಲ್ಲಿ ಕಂಟಿನ್ಯೂಸ್ ಆಗಿ ಏನಿದ್ದಾರೆ ಅಂತಂದರೆ ಗಗನಯಾನಿಗಳು ಅಲ್ಲಿ ಇರ್ತಾರೆ. ಸೊ ಏನಿವಾಗ ಸುನಿತಾ ವಿಲಿಯಮ್ಸ್ ಮತ್ತು ಈ ವಿಲ್ಮೋರಾ ಅವರನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ. ಸೊ ಈಗಲೂ ಕೂಡ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಗಗನಯಾನಿಗಳು ಇದ್ದಾರೆ. ಅಬೋರ್ಡ್ ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಸೊ ಇದರ ಬಗ್ಗೆ ನೋಡೋದಾದ್ರೆ ಸೊ ಮೇಲೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದನ್ನು 1998ರಲ್ಲಿ ಲಾಂಚ್ ಮಾಡಲಾಗಿದೆ. ಹಾಗೆ ಇದು ಲಾರ್ಜೆಸ್ಟ್ ಮ್ಯಾನ್ಮೇಡ್ ಆಬ್ಜೆಕ್ಟ್ ಇನ್ ದ ಸ್ಪೇಸ್ ಆಗಿದೆ. ಹಾಗೆ ಸೊ ಇದು ಹಲವಾರು ಅಸ್ಟ್ರೋನಾಟ್ಗಳಿಗೆ ಏನು ಮಾಡುತ್ತೆ ಒಂದು ರೀತಿ ಆವಾಸ ಸ್ಥಾನವಾಗಿ ಕಂಡುಬರುತ್ತೆ. ಸೊ ಇದರಲ್ಲಿ ಯಾವೆಲ್ಲ ಒಂದು ದೇಶಗಳು ಪಾರ್ಟಿಸಿಪೇಟ್ ಮಾಡಿದೆ ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಇದನ್ನು ಯಾವ ದೇಶಗಳ ಒಂದು ಸಹಯೋಗದೊಂದಿಗೆ ಇದನ್ನು ನಿರ್ಮಾಣವನ್ನು ಮಾಡಲಾಗಿದೆ ಅಂತ ನೋಡೋಣ. ಸೊ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ನಾಸಾ ಅಂದರೆ ಸ್ಪೇಸ್ ಏಜೆನ್ಸಿ. ಓಕೆ, ಅಮೇರಿಕಾದ ಸ್ಪೇಸ್ ಏಜೆನ್ಸಿ ಹೆಸರು ನಾಸಾ ಅಂತ. ಸೊ ನಮ್ಮಲ್ಲಿ ಇವಾಗ ಭಾರತದ್ದು ಯಾವ ರೀತಿ ಇಸ್ರೋ ಇದೆ ಅದೇ ಥರ. ಇನ್ನು ರಷ್ಯಾದ
ರೋಸ್ಕೋಮಸ್ ಅಂತ ಹೇಳಿ, ಹಾಗೆ ಯುರೋಪ್ನ ES, ಹಾಗೆ ಜಪಾನ್ನ ಜಾಕ್ಸಾ ಅನ್ನುವಂಥದ್ದು, ಹಾಗೆ ಕೆನಡಾದ CS. ಸೊ ಇವೆಲ್ಲವೂ ಕೂಡ ಅದನ್ನು ನಿರ್ಮಾಣವನ್ನು ಮಾಡಿದ. ಹಾಗೆ ಇದು ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಅಂತರದಲ್ಲಿ ಭೂಮಿಯನ್ನು ಸುತ್ತಾಕತ್ತೆ ಅಂತ ನೋಡೋದಾದ್ರೆ, ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಈಸ್ ಇನ್ ಆರ್ಬಿಟ್ ಆಫ್ ಅಬೌಟ್ 400 ಕಿಲೋಮೀಟರ್ಸ್ ಅಬೌವ್ ದ ಅರ್ತ್. ಸೊ ಇದು ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿದೆ. ಸೊ 400 ಕಿಲೋಮೀಟರ್ ದೂರದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಭೂಮಿಯನ್ನು ಸುತ್ತಾಕ್ತಾ ಇದೆ. ಹಾಗೆ ಇದರ ವೇಗ ಎಷ್ಟಿರುತ್ತೆ, ಏನಿವಾಗ ಈ ISS ಏನಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಸೊ ಈ ಭೂಮಿಯನ್ನು ಸುತ್ತಾಕ್ತಾ ಇದೆ 400 ಕಿಲೋಮೀಟರ್ ದೂರದಲ್ಲಿ. ಎಷ್ಟು ವೇಗದಲ್ಲಿ ಭೂಮಿಯನ್ನು ಸುತ್ತಾಕತ್ತೆ ಅಂದರೆ ಅದು 28,000 ಕಿಲೋಮೀಟರ್ ಪರ್ ಅವರ್, ಪ್ರತಿ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಏನಾಗುತ್ತೆ ಭೂಮಿಯನ್ನು ಸುತ್ತ ಹಾಕತ್ತೆ. ಸೊ ದಿಸ್ ಮೀನ್ಸ್ ದ್ಯಾಟ್ ಇಟ್ಸ್ ಆರ್ಬಿಟ್ ಅರ್ತ್ ಅಬೌಟ್ ಎವ್ರಿ 90 ಮಿನಿಟ್ಸ್. ಸೊ ಅಂದರೆ ಪ್ರತಿ 1 ನಿಮಿಷಕ್ಕೆ, ಪ್ರತಿ 90 ನಿಮಿಷಕ್ಕೆ ಏನು ಮಾಡುತ್ತೆ, ಸೊ ಇಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ, ಸೊ ಪ್ರತಿ 90 ನಿಮಿಷಕ್ಕೆ ಏನು ಮಾಡುತ್ತೆ, ಒಂದು ರೌಂಡನ್ನು ಕಂಪ್ಲೀಟ್ ಹಾಕತ್ತೆ. ಅಷ್ಟು ವೇಗವಾಗಿ ಇದು ಚಲಿಸುತ್ತೆ. ಹಾಗೆ ಸೊ ಇದರ ಮಹತ್ವ ಏನು, ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಹತ್ವ ಅಂತ ನೋಡೋದಾದ್ರೆ, ಸೊ ಇಟ್ ಸರ್ವ್ಸ್ ಆಸ್ ದ ಟೆಸ್ಟ್ ಬೆಡ್ ಫಾರ್ ಅ ಲಾಂಗ್ ಡ್ಯೂರೇಷನ್ ಸ್ಪೇಸ್ ಫ್ಲೈಟ್. ಸೊ ಇಲ್ಲಿ ಹಲವಾರು ರೀತಿಯ ಒಂದು ಪ್ರಯೋಗನ ಮಾಡಲಿಕ್ಕೆ, ಅಂದರೆ ಇಲ್ಲಿ ಹೋಗಿರುವಂಥ ಗಗನಯಾನಿಗಳ ಒಂದು ಆರೋಗ್ಯದ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಕುರಿತು ಕೂಡ ಇಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ. ಹಾಗೆ ಸ್ಪೇಸ್ ಮೆಡಿಸಿನ್ ರಿಸರ್ಚ್, ದ ಸ್ಪೇಸ್ ಎನ್ವಿರಾನ್ಮೆಂಟ್ ಪ್ರೊವೈಡೆಡ್ ಇನ್ಸೈಟ್ ಇಂಟು ಟ್ರೀಟ್ಮೆಂಟ್ ಫಾರ್ ಏಜ್ ರಿಲೇಟೆಡ್ ಇಂಪೈರ್ಮೆಂಟ್ಸ್ ಲೈಕ್ ಅಲ್ಜಿಮೀರ್ ಆ್ಯಂಡ್ ಪಾರ್ಕಿನ್ಸನ್ ಡಿಸೀಸಸ್, ಕ್ಯಾನ್ಸರ್ ಇನ್ ದ ಇಮ್ಯೂನ್ ಸಿಸ್ಟಮ್ ಡ್ಯೂ ಟು ದ ಮಿಮಿಕಿಂಗ್ ಆಫ್ ಮೈಕ್ರೋ ಗ್ರಾವಿಟಿ ಕಂಡೀಷನ್ ಪ್ರೆಸೆಂಟ್ ಇನ್ ಸೈನ್ಸ್. ಸೊ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಅಲ್ಲಿ ಗ್ರಾವಿಟಿ ಇರೋದಿಲ್ಲ. ಸೊ ಈ ಕಾರಣಕ್ಕಾಗಿ ಆಗಿರ್ಬೋದು, ಅಲ್ಲಿನ ಒಂದು ರೇಡಿಯೇಷನ್ ಕಾರಣಗಳಿಂದಾಗಿ ಏನಾಗುತ್ತೆ ಅಂತಂದರೆ, ರೇಡಿಯೇಷನ್ ಕಾರಣದಿಂದಾಗಿ ಅಲ್ಲಿ ಹೋಗಿರುವಂಥ ಗಗನಯಾನಿಗಳ ಮೇಲೆ ಹಲವಾರು ಕಾಯಿಲೆಗಳು ಅಟ್ಯಾಕ್ ಆಗುತ್ತೆ. ಅಲ್ಜಿಮೀರ್ ಆಗಿರ್ಬೋದು, ಪಾರ್ಕಿನ್ಸನ್ ಡಿಸೀಸ್ ಆಗಿರ್ಬೋದು, ಮತ್ತು ಕ್ಯಾನ್ಸರ್ ಅಂತ ಕಾಯಿಲೆಗೆ ಗುರಿ ಆಗ್ತಾರೆ. ಸೊ ಇದಕ್ಕೆ ಈ ರೀತಿ ಒಂದು ಸ್ಪೇಸ್ನಲ್ಲಿ ಇರಬೇಕಾಗಿದ್ರೆ, ಸೊ ಯಾವ ರೀತಿ ಒಂದು ಔಷಧಿಗಳನ್ನು ನಾವು ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ಕೂಡ ಇದು ಸಹಕಾರಿ ಆಗತ್ತೆ. ಹಾಗೆ ಇದು ಮಾನವರಿಗೆ ಬಂದು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಎಕ್ಸ್ಪರ್ಟೀಸ್. ಸೊ ಇಲ್ಲಿ ಹೋಗಿರುವಂಥವರು ಒಂದಿಷ್ಟು ಅನುಭವಗಳನ್ನ ಪಡೆದುಕೊಂಡು ಬರ್ತಾರೆ. ಸೊ ನಂತರದಲ್ಲಿ ಇದೇ ಒಂದು ಅನುಭವವನ್ನು ಮುಂದೆ ಅಂದರೆ ಬೇರೆ ಒಂದು ಉಪಗ್ರಹಗಳಿಗೆ ಕೂಡ, ಅಂದರೆ ಬೇರೆ ಗ್ರಹಗಳಿಗೆ ಕೂಡ ಮಿಷನ್ನ ಲಾಂಚ್ ಮಾಡಲಿದ್ದಾರೆ, ಅಂದರೆ ಮಾರ್ಸ್ ಆಗಿರ್ಬೋದು, ಮೂನ್ಗೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅನುಭವವನ್ನು ಈ ಒಂದು ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಕರೆಂಟ್ ಸ್ಟೇಟಸ್ ಆಫ್ ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಸೊ ಇದರ ಒಂದು ಪ್ರಸ್ತುತ ಸ್ಥಿತಿಯನ್ನು ನೋಡೋದಾದರೆ, ಸೊ ಇದು ಯಾವಾಗ ಎಂಡ್ ಆಗುತ್ತೆ, ಇದರ ಅವಧಿ 2030ಕ್ಕೆ. ಸೊ ಇದರ ಅವಧಿ ಎಂಡ್ ಆಗುತ್ತೆ. ಪ್ಲಾನ್ಸ್ ಫಾರ್ ದ ಫ್ಯೂಚರ್ ಆಪರೇಷನ್ ಆಫ್ ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ವರ್ ಥ್ರೋನ್ ಇಂಟು ಅನ್ಸರ್ಟನಿಟಿ ಪೋಸ್ಟ್ ಉಕ್ರೇನ್ ವಾರ್ 2022. ಸೊ ಏನಾಗುತ್ತೆ, ಇಲ್ಲಿ 2022 ಸಂದರ್ಭದಲ್ಲಿ ಸೊ ಇಲ್ಲಿ ರಷ್ಯಾ ಮತ್ತು ಉಕ್ರೇನ್ ವಾರ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅದರ ಕಾರ್ಯಾಚರಣೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದರ ಕುರಿತು ಏನಿದೆ, ಒಂದಿಷ್ಟು ಅನಿಶ್ಚಿತತೆ ಎನ್ನುವಂಥದ್ದು ಇದೆ. ಹಾಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವಿತ್ಡ್ರಾ ಫ್ಯೂಚರ್ ಕೊಲಾಬ್ರೇಷನ್ ವಿತ್ ರಷ್ಯಾ. ಸೊ ಇದೇ ಒಂದು ಕಾರಣಕ್ಕಾಗಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಏನಂತಂದರೆ, ರಷ್ಯಾ ಯಾವ ಒಂದು ಯೋಜನೆಯಲ್ಲಿ ಭಾಗಿಯಾಗುತ್ತೆ ಅದರಿಂದ ಎಲ್ಲದರಿಂದ ಕೂಡ ನಾವು ಹಿಂದೆ ಸರಿಯೋದಾಗಿ ಏನು ಮಾಡಿದ್ದಾರೆ ಇವರು ಹೇಳಿದ್ದಾರೆ. ಹಾಗೆ ರಷ್ಯಾ ಕೂಡ ಏನು ಮಾಡಿದೆ, ಈ ಒಂದು ಯೋಜನೆಯಿಂದ ಹಿಂದೆ ಸರಿದಿದೆ. ಹಾಗೆ ತನ್ನದೇ ಆಗಿರುವಂಥ ಒಂದು ಸ್ವಂತ ಸ್ಪೇಸ್ ಸ್ಟೇಷನ್ ಕೂಡ ನಿರ್ಮಾಣವನ್ನು ಮಾಡಿದೆ. US ಮತ್ತು ಯುರೋಪ್ ಕೂಡ ಏನು ಮಾಡಿದೆ ಅಂತಂದರೆ, ಅನೌನ್ಸ್ ದ್ಯಾಟ್ ದೇ ವಿಲ್ ರಿಮೇನ್ ಕಮಿಟೆಡ್ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಟಿಲ್ 2030 ವರೆಗೂ ಕೂಡ ಇಬ್ಬರು ಕೂಡ ಒಟ್ಟಿಗೆ ಇದಕ್ಕೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ES ಯುರೋಪ್ನವರು ಕೂಡ ಏನು ಮಾಡಿದ್ದಾರೆ, ಇಲ್ಲಿ ಇಸ್ ವರ್ಕಿಂಗ್ ಟುವರ್ಡ್ಸ್ ಅ ನ್ಯೂ ಸ್ಟೇಷನ್. ಸೊ ಇವರು ಕೂಡ ತನ್ನದೇ ಆಗಿರುವಂಥ ಸ್ಟಾರ್ ಲ್ಯಾಬ್ ಅನ್ನುವಂಥ ಒಂದು ಸ್ಪೇಸ್ ಸ್ಟೇಷನ್ ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಇದು ಪ್ರೀ ಪರ್ಸ್ಪೆಕ್ಟಿವಲ್ಲಿ ಕೇಳ್ತಾರೆ. ಸೊ ಈ ರೀತಿ ಒಂದು ಕಡೆ ಸ್ಪೇಸ್ ಸ್ಟೇಷನ್ನ ಕೊಟ್ಟು ಅಥವಾ ಸ್ಪೇಸ್ ಒಂದು ಏಜೆನ್ಸಿ ಹೆಸರನ್ನು ಕೊಟ್ಟು, ಸೊ ಒಂದು ಕಡೆ ಇಲ್ಲಿ ಸ್ಪೇಸ್ ಸ್ಟೇಷನ್ ಹೆಸರನ್ನು ಕೂಡ ಕೊಡ್ತಾರೆ, ಸ್ಪೇಸ್ ಸ್ಟೇಷನ್. ಸೊ ಅಲ್ಲಿ ಈ ರೀತಿಯ ಒಂದು ಸ್ಟೇಷನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ್ ಸ್ಪೇಸ್ ಸ್ಟೇಷನ್ ಇನಿಷಿಯೇಟಿವ್. ಸೊ ಇದೇ ರೀತಿ ಹಲವಾರು ದೇಶಗಳು ಕೂಡ ಏನು ಮಾಡ್ತಾ ಇದೆ ಅಂದರೆ, ಜಪಾನ್ ಆಗಿರ್ಬೋದು, ಚೀನಾ, ಇಂಡಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಏನು ಮಾಡ್ತಾ ಇದೆ ಅಂದರೆ ಭವಿಷ್ಯದಲ್ಲಿ ತನ್ನದೇ ಆಗಿರುವಂಥ ಸ್ಪೇಸ್ ಸ್ಟೇಷನ್ನ ನಿರ್ಮಾಣವನ್ನು ಮಾಡಲಿಲ್ಲ. ಸೊ ಇದರಲ್ಲಿ ಚೀನಾ ಕೂಡ ಏನು ಮಾಡಿದೆ ಅಂದರೆ, ಈ 2027ರಲ್ಲಿ ತಿಯಾಂಗಾಂಗ್ ಅನ್ನುವಂಥ ಒಂದು ಸ್ಪೇಸ್ ಸ್ಟೇಷನನ್ನು ನಿರ್ಮಾಣವನ್ನು ಮಾಡಿದೆ. ಅದು ಭೂಮಿಯಿಂದ 450 ಕಿಲೋಮೀಟರ್ ದೂರದಲ್ಲಿ ಇದೆ.
ಹಾಗೆ ಭಾರತವು ಕೂಡ 2035 ವೇಳೆಗೆ ತನ್ನದೇ ಆಗಿರುವಂಥ ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ಅಂದರೆ ಸ್ಟೇಷನ್ ನಿರ್ಮಾಣವನ್ನು ಮಾಡಲಿದೆ. ಸೊ ಇದು ಕೂಡ ಭೂಮಿಯಿಂದ 400 ಕಿಲೋಮೀಟರ್ ದೂರ ಇರಲಿದೆ. ಹಾಗೆ ಇದರಲ್ಲಿ ಅಪ್ ಟು 15 to 20 ಡೇಸ್ವರೆಗೆ ಏನು ಮಾಡ್ಬೋದು ಅಂದರೆ ಗಗನಯಾನಗಳು ಇದರಲ್ಲಿ ವಾಸವನ್ನು ಮಾಡಬಹುದು. ಸೊ ಇದಾಗಿತ್ತು ಇವತ್ತಿನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ. ನಮಸ್ಕಾರ.